ಮೈಸೂರು ಅರಮನೆಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಭವ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಾಗಿ ಉತ್ಸವದ ಸಂಭ್ರಮದಲ್ಲಿ ಕಂಗೊಳಿಸ್ತಾ ಇದೆ ಅರಮನೆ. ಹೊಸ ವರ್ಷದ ಸ್ವಾಗತಕ್ಕೆ ಅರಮನೆಯಲ್ಲಿ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ಸಂಜೆ 7 ಗಂಟೆಗೆ ಪೊಲೀಸ್ ಬ್ಯಾಂಡ್ನ ಪ್ರದರ್ಶನ ಇರುತ್ತೆ. ಹಾಗೆ ರಾತ್ರಿ 12 ಗಂಟೆಗೆ ಅರಮನೆಯ ವಿದ್ಯುತ್ ದೀಪಾಲಂಕಾರ ಕೂಡ ಬೆಳಗುತ್ತೆ. ಇಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಬನ್ನಿ ನೋಡೋಣ. 2024 ಸ್ವಾಗತಿಸಲು ವಿಶ್ವವಿಖ್ಯಾತ ಮೈಸೂರು ಅರಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಮೈಸೂರು ಅರಮನೆಯನ್ನ ಇಂದು ಏನು ಹೊಸ ವರ್ಷವನ್ನ ಸ್ವಾಗತಿಸಬೇಕು ಅಂತೇಳಿ ವಿಶೇಷವಾದಂತಹ ಸಿದ್ಧತೆಗಳನ್ನು ಮೈಸೂರು ಅರಮನೆಯಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಅರಮನೆಯ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ನೀವು ನೋಡ್ತಾ ಇರಬಹುದು ಈ ಒಂದು ಸೋಮನಾಥೇಶ್ವರ ದೇಗುಲವನ್ನ ಅಂದ್ರೆ ಹೂಗಳಿಂದಲೇ ಈ ಒಂದು ದೇಗುಲವನ್ನು ಅಲಂಕಾರ ಮಾಡಲಾಗಿದೆ. ಹೀಗೆ ವಿಶೇಷವಾದಂತಹ ಅಲಂಕಾರದಿಂದಾಗಿಯೇ ಎಲ್ಲರನ್ನೂ ಸಹ ಸೆಳಿತಾ ಇರುವಂಥದ್ದು ಕೆಲಸ ಆಗ್ತಾ ಇದೆ. ಮತ್ತು ಈಗ ನೀವು ನೋಡ್ತಾ ಇರುವಂಥದ್ದು ಮಲೈ ಮಹದೇಶ್ವರ ಬೆಟ್ಟದ ಮಹದೇಶ್ವರನ ವಿಗ್ರಹವನ್ನು ಇದನ್ನು ಸಹ ಅವರು ಹೂಗಳಿಂದನೇ ಅಲಂಕಾರ ಮಾಡಿರುವಂಥದ್ದು ವಿಶೇಷವಾಗಿದೆ. ಇದರ ಜೊತೆಗೆ ನೀವು ಎಡಭಾಗದಲ್ಲಿ ನೋಡೋದಾದರೆ ವಿಶ್ವವಿಖ್ಯಾತ ಹಂಪೆಯ ಏನು ಕಲ್ಲಿನ ರಥ ಇದೆ ಅದರ ಒಂದು ಪ್ರತಿಕೃತಿಯನ್ನು ಇಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಉಗ್ರ ನರಸಿಂಹ ಸ್ವಾಮಿಯ ಒಂದು ಪ್ರತಿಕೃತಿ, ಹೀಗೆ ನಾನಾ ಹೂಗಳಿಂದ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಏನು ಕರ್ನಾಟಕದ ಏಕೀಕರಣಕ್ಕೆ 50 ವರ್ಷ ಆಗಿದೆ. ಅದರ ನೆನಪಿನಾರ್ಥವಾಗಿ ಕರ್ನಾಟಕದ ಏನು ನಕ್ಷೆ ಇದೆ ಅದನ್ನು ಸಹ ಹೂಗಳಿಂದಲೇ ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಇರುವಂಥದ್ದು ಮೈಸೂರು ಅಂದರೆ ಮೈಸೂರು ಟಾಂಗ ಅಂದರೆ ಮೈಸೂರಿನ ಸಾರೋಟು ಏನಿದೆ ಆ ಮೈಸೂರಿನ ಸಾರೋಟಿನ ವಿಶೇಷತೆಯನ್ನು ಪ್ರವಾಸಿಗರಿಗೆ ತಿಳಿಸ್ಲಿಕ್ಕೋಸ್ಕರ ಹೂಗಳಿಂದಲೇ ಆ ಒಂದು ಸಾರೋಟನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲಿ ಇರುವಂಥದ್ದು ಅನ್ನದಾತ ಅಂದರೆ ಉಳುಮೆ ಮಾಡ್ತಾ ಇರುವಂತಹ ರೈತ ಮತ್ತು ಎತ್ತುಗಳನ್ನು ಒಂದು ಪ್ರತಿಕೃತಿಯನ್ನು ಇಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಒಂದು ಕ್ರಿಸ್ಮಸ್ ಟ್ರೀ ಸಹ ಮಾಡಲಾಗಿದೆ. ಅಂದರೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಏನು ಮೈಸೂರು ಅರಮನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ ಅವರೆಲ್ಲರಿಗೂ ಸಹ ಹೊಸ ವರ್ಷದಂದು ವಿಶೇಷವಾದಂತಹ ಅನುಭವವನ್ನು ನೀಡಬೇಕು ಅಂತೇಳಿ ಈ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿಯೇ ಹೊಸ ವರ್ಷವನ್ನು ಮೈಸೂರಿನಲ್ಲಿ ಆಚರಿಸಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಅವರು ಮೈಸೂರು ಅರಮನೆಗೆ ಬರ್ತಾರೆ. ಸೊ ಮೈಸೂರು ಅರಮನೆಯಲ್ಲಿ ಇವತ್ತು ರಾತ್ರಿ ಅಂದರೆ ಹೊಸ ವರ್ಷವನ್ನು ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಪೊಲೀಸ್ ಬ್ಯಾಂಡನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ದೀಪಾಲಂಕಾರಕ್ಕೆ ವಿಶೇಷವಾದಂಥ ಒತ್ತನ್ನು ನೀಡಲಾಗಿದೆ. ಇವತ್ತು ರಾತ್ರಿ 7 ಗಂಟೆಗೆ ಈ ಒಂದು ವಿದ್ಯುತ್ ದೀಪಾಲಂಕಾರ ಇರ್ತದೆ. ರಾತ್ರಿ 9ರವರೆಗೆ ವಿದ್ಯುತ್ ದೀಪಾಲಂಕಾರ ಇರ್ತದೆ. ಅದಾದ ನಂತರ ಮತ್ತೆ ರಾತ್ರಿ 10:30ಕ್ಕೆ ಆ ಒಂದು ವಿದ್ಯುತ್ ದೀಪಾಲಂಕಾರ ಇರುತ್ತೆ. 11:45ರವರೆಗೆ ಸುದೀರ್ಘವಾಗಿ ಆ ಅರಮನೆ ಏನು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರೋದನ್ನ ಕಣ್ತುಂಬಿಕೊಳ್ಬೋದು. ಅರಮನೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಹಸಿರು ಪಟಾಕಿಯ ಮೂಲಕವಾಗಿ ಆಗಸದಲ್ಲಿ ಬೆಳಕಿನ ಚಿತ್ತಾರವನ್ನು ಮೂಡಿಸುವಂಥ ಕೆಲಸವನ್ನು ಅರಮನೆ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ಹೊಸ ವರ್ಷ ಆರಂಭವನ್ನು ಪಟಾಕಿ ಸಿಡಿಸುವುದರ ಮುಖಾಂತರ ಅಂದರೆ ಪರಿಸರಕ್ಕೆ ಪೂರಕವಾದಂತಹ ಪಟಾಕಿಯನ್ನು ಸಿಡಿಸ್ತಾರೆ. ಅದು ಅರಮನೆಯ ಒಂದು ಈ ಬ್ಯಾಕ್ಗ್ರೌಂಡ್ನಲ್ಲಿ ಆ ಪಟಾಕಿ ಸಿಡಿಸೋದನ್ನು ನೋಡಲಿಕ್ಕೆ ಸಾಕಷ್ಟು ಆಕರ್ಷಕವಾಗಿ ಮನಮೋಹಕವಾಗಿರ್ತದೆ. ಹೀಗಾಗಿ ಹೊಸ ವರ್ಷವನ್ನು ಈ ಒಂದು ಅರಮನೆಯ ಅಂಗಳದಲ್ಲಿ ಆಚರಿಸಲಿಕ್ಕೆ ಈಗಾಗಲೇ ಸಾವಿರಾರು ಪ್ರವಾಸಿಗರು ಮೈಸೂರಿಗೆ ಆಗಮಿಸಿದ್ದಾರೆ. ಉಚಿತ ಪ್ರವೇಶ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅರಮನೆಗೆ ಆಗಮಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.